ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸ್ಥಾನ ಸಿಕ್ಕಿದೆ ಅಂತ ಖುಷಿ ಪಡೋದಕ್ಕಿಂತ ಒಂದು ಆತಂಕ ಇದೆ. ಯಾವ ರೀತಿ ಅಂದರೆ ಯಾವ ರೀತಿ ಕೆಲಸ ಮಾಡಬೇಕು. ನಮ್ಮ ಬಳ್ಳಾರಿ ಜಿಲ್ಲೆಗೆ ಭಾಳ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮುಖ್ಯವಾಗಿ ಸರ್ಕಾರದ ಮೇಲೆ ಕೂಡ ಮನೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯವರು ಸಾಹೇಬ್ರ ಮೇಲೆ ಕೂಡ ತುಂಬ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನನಗೆ ತಿಳಿದಂಗೆ 22 ತಿಂಗಳಲ್ಲಿ ಈ 22 ತಿಂಗಳನ್ನು ನಾನು 44 ತಿಂಗಳಂತೇಳಿ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅದನ್ನು 22 ತಿಂಗಳನ್ನು 44 ತಿಂಗಳಲ್ಲಿ ಎಷ್ಟು ಅವಧಿ ಇರ್ತಾವಲ್ಲ ಅಷ್ಟು ಅವಧಿಗೆ ಇಲ್ಲೇ ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿ ಇವತ್ತು ನಮ್ಮ ಸಮಗ್ರ ಬಳ್ಳಾರಿ ಅಭಿವೃದ್ಧಿಗೆ ಹಗಲು ರಾತ್ರಿ ಇವತ್ತೇನು 24x7 ಅಂತೀವಲ್ಲ ಅದೇ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಅದ್ರ ಜೊತೆಗೆ ಪಕ್ಷ ಸಂಘಟನೆ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಶಾಸಕರನ್ನ ಒಗ್ಗೂಡಿಸ್ಕೊಂಡು ಅವರ ಶಾಸಕರ ಒಂದು ಕ್ಷೇತ್ರಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಯಾವ್ಯಾವ ನೆನೆಗುದಿಗೆ ಬಿದ್ದಿದೆ ಅವನ್ನೆಲ್ಲ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಲಿಕ್ಕೆ ಈ 22 ತಿಂಗಳ ಒಂದು ನೀಲನಕ್ಷೆಯನ್ನು ತಯಾರು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ನಾಸಿರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರು, ಅವರು CWC ಮೆಂಬರು, ನಮ್ಮ ತುಕಾರಾಮ್ ಸಾಹೇಬರು MP ಅವರು, ಮತ್ತು ನಮ್ಮ ಭರತ್ ರೆಡ್ಡಿ ಅವರು, ಗಣೇಶ್ ಅವರು, ನಮ್ಮ ಸಿರುಗುಪ್ಪ ಶಾಸಕರಾದಂಥ ನಮ್ಮ ನಾಗರಾಜ್ ಅವರು, ಅನ್ನಪೂರ್ಣ ತುಕಾರಾಮ್ ಅವರು, ಇವರೆಲ್ಲರೂ ಸೇರಿ ಒಗ್ಗಟ್ಟು ಸೇರಿ ನಮ್ಮ ಜಿಲ್ಲೆಯನ್ನು ಸಮಗ್ರ ಅಭಿವೃದ್ಧಿಯತ್ತ ನಾವು ಬಹಳ ದೊಡ್ಡ ಜವಾಬ್ದಾರಿ ಇದೆ ಸರ್. ಈಗ ಯಾಕಂದ್ರೆ ಬಳ್ಳಾರಿಯಲ್ಲಿ ಸಂಪೂರ್ಣವಾಗಿ ಬರ ಬಿದ್ದಿದೆ, ಮಳೆ ಇಲ್ಲ, ತುಂಗಭದ್ರಾ ಜಲಾಶಯ ಖಂಡಿತವಾಗಿ ಕೂಡ ಈಗಾಗಲೇ ಕೂಡ ಮಳೆ ಪ್ರತಿ ವರ್ಷ ಆಗುವಂಥ ಸಂದರ್ಭದಲ್ಲಿ ಈ ವರ್ಷ ಭಾಳ ಕಡಿಮೆ ಮಳೆ ಆಗಿದೆ. ಆದರೂ ಕೂಡ ಇವತ್ತಿಗೆ ನನಗೆ ಸುಮಾರು 65 TMC ಅಷ್ಟು ಇವತ್ತು ತುಂಬಿದೆ. ಇವತ್ತು ಇನ್ನೂ ಒಂದು ಅಂದರೆ ಇನ್ಫ್ಲೋ ನಮಗೆ ಮೊನ್ನೆ 1 ಲಕ್ಷ ಕ್ಯೂಸೆಕ್ಸ್ ಒಂದಿನ 2 ದಿನ ಮಾತ್ರ ಬಂತು. ಅದು ಒಂದು ವಾರ ಹರಿದಿದ್ರೆ ನಮ್ಗೆ ಇಷ್ಟೊತ್ತಿಗೆ ಡ್ಯಾಮೇ ತುಂಬಿಡ್ತಾ ಇತ್ತು. ಆ ರೀತಿಯಾಗಿ ಇವತ್ತು 30,000ದಿಂದ 40,000ಕ್ಕೆ ಬಿದ್ದಿದೆ. ಇವತ್ತು ಬಹುಶಃ ಇಲ್ಲ, ಖಂಡಿತವಾಗಿ ಕೂಡ ಇವತ್ತು ಅಲ್ಲ, ನಮ್ದೇನೆಂದರೆ ನಮ್ಮದು ಎಕ್ಸ್ಪೆಕ್ಟೆಡ್ ಈಗ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಒಂದು 10ರಿಂದ 15 ದಿನ ಒಳಗಡೆನೆ, ಒಂದು 10 ದಿನ ಒಳಗಡೆ ಇನ್ನೊಂದು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಮಳೆ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ನನಗೆ ಬಹುಶಃ ಈ ಹರಿತಾತ್ನ ಕೃಪೆ ಆಶೀರ್ವಾದದಿಂದ, ಬಳ್ಳಾರಿಯ ದುರ್ಗಮ್ಮನ ಆಶೀರ್ವಾದದಿಂದ, ನಮ್ಮ ಹುಲಿಗಮ್ಮನ ಆಶೀರ್ವಾದದಿಂದ, ನಮ್ಮ ಬಳ್ಳಾರಿ ಎಲ್ಲ ರೈತರ ಒಂದು ಸುಖಕ್ಕೆ ಮಳೆರಾಯ ಬರ್ತಾನೆ, ನಮ್ಮ ಡ್ಯಾಮ್ ತುಂಬುತ್ತೆ. ಈ ಬಾರಿ ಕೂಡ ನಾವು ಖಂಡಿತವಾಗಿ ಕೂಡ ICC ಮೀಟಿಂಗಲ್ಲಿ ಕರಿತೀವಿ. ಈಗಾಗಲೇ ಕೂಡ ಮುಖ್ಯಮಂತ್ರಿ ಗಮನಕ್ಕೂ ಕೂಡ ಬಂದಿದೆ ಇವತ್ತು. ಯಾಕಂದರೆ ಇನ್ಚಾರ್ಜನ್ನ ಯಾರನ್ನ ಮಾಡ್ಬೇಕಂತೇಳಿ ನೋಡ್ತಾ ಇದ್ದಾರೆ ಕೊಪ್ಪಳದಿಂದ. ಬಹುಶಃ ಎಲ್ಲಿ ಯಾರನ್ನ ಸಲಹಾ ಸಮಿತಿಗೆ ಅಧ್ಯಕ್ಷರು ಮಾಡ್ತಾರೋ ಅವರು ಬಂದು ಬೇಗನೆ, ಯಾಕಂದರೆ ಇನ್ನೊಂದು ವಾರದ ಅವಧಿ ನೋಡ್ಕೊತಾ ಇದ್ದೀವಿ ಎಷ್ಟು ತುಂಬುತ್ತೆ ಅಂತೇಳಿ. ಅದರ ಮೇಲೆ ನಾವು ನೀರಾವರಿ ಸಲಹಾ ಸಮಿತಿಯನ್ನು ಕರೆದು ಎಷ್ಟು ಯಾವ ಬೆಳೆಗೆ ಎಷ್ಟು ನೀರು ಬಿಡಬೇಕು, ನಮಗೆ ಅಟ್ಲೀಸ್ಟ್ 80 TMC ಬಂದ್ರೇ ನಾವು ನೀರು ಕೆರೆಗೆ ನಮ್ಮ ಬೆಳೆಗಳಿಗೆ ನೀರು ಬಿಡುವಂಥದ್ದು ಪ್ರಕ್ರಿಯೆ ಯಾವತ್ತೂ ನಡೀತಾ ಇದೆ. ಒಂದು ಬೆಳೆಗೆ ಬಹುಶಃ ಈ ಸರ್ತಿ ಜಾಸ್ತಿನೇ ಬರ್ಬೋದು ಅಂತೇಳಿ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬುವಂಥ ನಿಟ್ಟಿನಲ್ಲಿ ಸಲಹಾ ಸಮಿತಿ ಆದಮೇಲೆ ಇವತ್ತು ಖಂಡಿತವಾಗಿ ಕೂಡ ಸಲಹಾ ಸಮಿತಿಯ ನಿರ್ದೇಶನದೊಂದಿಗೆ ನಮ್ಮ ರೈತರ ನಮ್ಮ ಚಾಲೆಂಜ್ ಏನಿದೆ ಅಂದರೆ ದೇವರ ಕೃಪೆಯಿಂದ 2 ಬೆಳೆಗೆ ನೀರು ಕೊಡಬೇಕಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಸರ್ಕಾರ ಫಸ್ಟ್ ಟೈಮ್ ಮಿನಿಸ್ಟರ್ ಆದಾಗ ಇದ್ದ ಸನ್ನಿವೇಶ ಬೇರೆ ತರ ಇತ್ತು. ಏನು ಸರ್, ನೀವು ಫಸ್ಟ್ ಟೈಮ್ ಮಿನಿಸ್ಟರ್ ಆದಾಗ ಸನ್ನಿವೇಶ ಬೇರೆ ತರ ಇತ್ತು, ಈಗ ಬೇರೆ ತರ ಇದೆ. ಯಾಕಂದ್ರೆ ಈ ಸತಿ 3-4 ಜನ ಜಿಲ್ಲೆಯಿಂದ ಸಚಿವ ಆಕಾಂಕ್ಷಿಗಳಿದ್ರು, ಆದ್ರೆ ಈಗ ಕೆಲವರು ಮುನ್ಸ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ನೀವು ಬೇರೆ ಜಿಲ್ಲೆಗಳಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಮುನ್ಸ್ಕೊಂಡಿದ್ದಾರೆ? ಎಲ್ಲಿ ಇಲ್ಲ. ನಾವೆಲ್ಲ ಕೂಡ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಇದ್ದೀವಿ. ನಾವು ಪ್ರಥಮವಾಗಿ ನನ್ನ ಫಸ್ಟ್ ಡೇ ಇಂದ ಕೂಡ ಮುಖ್ಯಮಂತ್ರಿ ಪ್ರಮಾಣ ವಚನ ಆದಮೇಲೆ ನಮ್ಮ 5 ಶಾಸಕರು ನಾವು ಸಮರ್ಥರಾಗಿದ್ದೀವಿ ಅಂತ ಹೇಳಿದ್ದೀವಿ. ಇವತ್ತು ನಂದು ಅದೇ ನಿಲುವಿದೆ. ಪ್ರತಿಯೊಬ್ಬರು ಸಮರ್ಥರಾಗಿದ್ದಾರೆ. ನಾಗರಾಜ್ ಅವರಾಗಿರ್ಬೋದು, ನಮ್ಮ ಗಣೇಶ್ ಅವರಾಗಿರ್ಬೋದು, ಭರತ್ ರೆಡ್ಡಿ ಅವರಾಗಿರ್ಬೋದು, ನಮ್ಮ ತುಕಾರಾಮ್, ನಮ್ಮ ಅನ್ನಪೂರ್ಣ ತುಕಾರಾಮ್ ಅವರು ಎಲ್ಲರೂ ಕೂಡ ಸಮರ್ಥರಾಗಿದ್ದಾರೆ, ಎಲ್ಲರೂ ನಿಭಾಯಿಸ್ತಿದ್ದಾರೆ. ಆದರೆ ಇವತ್ತು ಹೈಕಮಾಂಡ್ ಒಂದು ನಿರ್ದೇಶನ ಮಾಡಿದೆ. ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಇವತ್ತು ಎಲ್ಲ ಕೂಡ ಒಗ್ಗೂಡ್ಕೊಂಡು ನಾವು ಈ ಬಳ್ಳಾರಿ ಜಿಲ್ಲೆನ ಅಭಿವೃದ್ಧಿ ಮಾಡ್ತೀವಿ. ಯಾರಿಗೆ ಕೊಟ್ಟರು ಕೂಡ ನಮ್ಮ ಆತಂಕ ಏನಿತ್ತು ಅಂದರೆ ಬಳ್ಳಾರಿಗೆ ಯಾರಿಗೂ ಕೊಡಲ್ಲೇನೋ ಅಂತ ಒಂದು ಆತಂಕ ಇತ್ತು. ನನಗೂ ಹಂಗೆ ಇತ್ತು. ಆದರೆ ಕೂಡ ಇವತ್ತು ನಮ್ಮ ರಾಜ್ಯದ ನಾಯಕರು ಮತ್ತು ನಮ್ಮ ಕೇಂದ್ರದ ನಾಯಕರು ಇವತ್ತು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಕಳಿಸಿದ್ದಾರೆ. ಎಲ್ಲರೂ ಒಗ್ಗೂಡ್ಕೊಂಡು ನೀವು ಇವತ್ತು ಖಂಡಿತವಾಗಿ ಕೂಡ ನಾನು ಚಳಿಗುರಿಕೆ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ,
ಎರಿತಾತನ ದೇವಸ್ಥಾನದಲ್ಲಿ ಇವತ್ತು ನಾನು ಹೇಳ್ತೀನಿ 2028ನೇ ಚುನಾವಣೆಯಲ್ಲಿ 5-5 ಯಾವ ರೀತಿ ನಾವು ಬಹುಮತದಿಂದ ಗೆದ್ದಿದ್ವೋ ಅದಕ್ಕಿಂತ ಒಂದು 10,000 ಜಾಸ್ತಿಯಲ್ಲಿ ಕೂಡ ಪ್ರತಿಯೊಬ್ಬ ಶಾಸಕರು ಕೂಡ ಗೆಲ್ತೀವಿ. ಮತ್ತೆ 2028ಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ 2028ರಲ್ಲಿ ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಂತ ಭಾವನೆ ಇದೆ. ಖಾತೆ ಕೊಟ್ಟರು ಕೂಡ ನಾನು ಮಾಡ್ತೀನಿ. ಸರ್ ತಾವು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಒಂದ್ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಆಡಳಿತ ವ್ಯವಸ್ಥೆ ತುಕ್ಕು ಹಿಡಿದ ರೀತಿಯಲ್ಲಿ ಇತ್ತು ಸರ್. ಎಲ್ಲೂ ಕೂಡ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಇಲ್ಲ ಆ ರೀತಿಯೇನು ಇದ್ದಿಲ್ಲ. ಇಲ್ಲ ಆ ರೀತಿಯೇನೇ ಅವರು ಪಕ್ಷದಲ್ಲಿನೇ ಬಹಳ ಗೊಂದಲ ಇದೆ. ರಾಜ್ಯದ ಕೇಂದ್ರದ ನಾಯಕರು ಒಬ್ಬ ರಾಜ್ಯಾಧ್ಯಕ್ಷರನ್ನು ಮಾಡಿದ್ರೆ ರಾಜ್ಯಾಧ್ಯಕ್ಷರನ್ನು ತೆಗಿಬೇಕಂತೇಳಿ ಒಂದು ನಿಯೋಗ ಹೋಗುತ್ತೆ, ರಾಜ್ಯಾಧ್ಯಕ್ಷರನ್ನು ಮಾಡಬಾರದಂತ ಇನ್ನೊಂದು ನಿಯೋಗ ಹೋಗುತ್ತೆ. ಅವರಲ್ಲೇ ಕಾಂಪಿಟೇಷನ್ ಇದೆ. ನಮ್ಮ ಪಕ್ಷದ ಸಮಸ್ಯೆಗೆ ಯಾಕೆ ಬರ್ತಾರೆ? ಇವತ್ತು ನಮ್ಮ ವರಿಷ್ಠರು ಇವಾಗಲೇ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಇವತ್ತು ನಾನು ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಹಿರಿಯರಿದ್ದಾರೆ. ಇವತ್ತು ಚಲುವಾದಿ ನಾರಾಯಣ ಸ್ವಾಮಿ ಅವರು ಭಾಳ ಬುದ್ಧಿವಂತರು ಅಂತೇಳಿ ಅವ್ರನ್ನ ಮೇಲ್ಮನೆ ಇದಕ್ಕೆ ಸದಸ್ಯರನ್ನ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಇವತ್ತು ರಾಜಕೀಯವಾಗಿ ಮಾತಾಡಬೇಕಂತೇಳಿ ಮಾತಾಡ್ತಿದ್ದಾರೆ. ಅವ್ರು ಆತ್ಮಪೂರ್ವಕವಾಗಿ ಅವ್ರ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ಬೇಕು. ಜನಾರ್ದನ್ ರೆಡ್ಡಿ ಅವರು ಯಾವತ್ತೂ ಕೂಡ ಬೇರೆಯವ್ರ ಮೇಲೆ ಗೂಬೆ ಕೂಡಿಸುವಂಥದ್ದೇ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಫಸ್ಟ್ ತಮ್ಮ ಮಾಧ್ಯಮದ ಮೂಲಕ ನಾನು ಕೈ ಮುಗಿದು ಕೇಳ್ಕೊತಿದ್ದೆ, ಅವ್ರ ಸಂಸ್ಕೃತಿಯನ್ನು ಕಲಿಬೇಕು, ಅವ್ರ ಭಾಷೆಯನ್ನು ಕಲಿಬೇಕು. ಇವತ್ತು ನನ್ನ ಹಿರಿಯರಲ್ಲಿ ಎಲ್ಲರೂ ಕೂಡ ನನಗಿಂತ ಚಿಕ್ಕವರಿದ್ದರೂ ಕೂಡ ಅವರು ಒಂದು ಸಂಭವ ಅಂದರೆ ನಾವು ಸಂಬೋಧನೆ ಮಾಡ್ತೀವಿ ಅವ್ರಿಗೆ, ಅಂದರೆ ಯಾವ ರೀತಿ ಮಾತಾಡಬೇಕಂತೇಳಿ. ಅವರು ಇದುವರೆಗೂ ಕೂಡ ನಮ್ಮಂಥ ದಲಿತರನ್ನ, ಶೋಷಿತ ವರ್ಗದವ್ರನ್ನ ಮಂತ್ರಿ ಆಗಿದ್ದಕ್ಕೆ ಎಷ್ಟು ಹೊಟ್ಟೆ ಕಿಚ್ಚೆ ಇದೆ ನೋಡಿ ಅವ್ರಿಗೆ. ಅವನು ಇವನು ಅಂತೇಳಿ ಮಾತಾಡ್ತಾರೆ. ಆ ಹೊರಗು ಬಾಯಿಗೆ ನಾವು ಏನು ಹೇಳೋಕ್ಕಾಗುತ್ತೆ ಹೇಳಿ? ನಾನು ಮಾತಾಡಿದ್ರೆ ನಾನು ಮಾತಾಡ್ಬೋದು, ನನಗೆ ಎಲ್ಲಿ ಬಿಲ್ಲದ ನಾಲ್ಕೆ. ಆದರೆ ಇವತ್ತು ನಾನು ಆ ರೀತಿ ಮಾತಾಡೋದಿಲ್ಲ. ಯಾಕಂದರೆ ಅವ್ರು ಹಿರಿಯರಿದ್ದಾರೆ. ಅಲ್ಲಲ್ಲ, ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ನಾನು ಹೇಳ್ತೀನಿ 5-5 ಮತ್ತೆ ಕಾಂಗ್ರೆಸ್ ಗೆಲ್ತೀವಿ. ನನ್ನ ನೇತೃತ್ವ ಅಂತಲ್ಲ, ಸಾಮೂಹಿಕ ನೇತೃತ್ವದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ನೇತೃತ್ವ, ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ 5-5 ಮತ್ತೆ ನಾವು ಗೆಲ್ತೀವಿ ಅನ್ನುವಂಥ ಭಯ, ಆತಂಕ ಅವ್ರಿಗಿದೆ. ಇವತ್ತು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾನು ಈ ದೇವಸ್ಥಾನದ ಆವರಣದಲ್ಲಿ ಹೇಳ್ತೀನಿ, ಖಂಡಿತವಾಗಿ ಕೂಡ ಅವ್ರು ಏನು ಮೊನ್ನೆ ಸದನದಲ್ಲಿ ಕೂಡ ಏನೇನೋ ಮಾತಾಡ್ತಾಯಿದ್ರು, ಅದಕ್ಕೆಲ್ಲ ಕೂಡ ನಾವು ಸ್ವೀಕಾರ ಮಾಡಿದ್ದೀವಿ. ಅವ್ರು ಏನೆಲ್ಲ ಕೇವಲ ಒಬ್ಬ ದಲಿತ, ಒಬ್ಬ ಹಿಂದುಳಿದವರು ಇವತ್ತು ಮತ್ತೆ ಜಿಲ್ಲೆಯ ಮಂತ್ರಿಯಾಗಿ ಇವತ್ತು ಮತ್ತೆ ಇಲ್ಲಿ ಮಂತ್ರಿಯಾಗಿ ಬಂದಿದ್ರಲ್ಲ, ಅದು ಹೊಟ್ಟೆ ಕಿಚ್ಚು ಅವ್ರಿಗೆ, ತುಂಬಾ ಹೊಟ್ಟೆ ಕಿಚ್ಚು. ಅಯ್ಯೋ, ವಿಜೇಂದ್ರ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಸಾಕಷ್ಟಿದೆ. ಅವ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡೋದು. ನಮ್ಮ ಮುಖ್ಯಮಂತ್ರಿಯವರು ಅವರೆಲ್ಲ ಕೂಡ ಈಗಾಗಲೇ ಕೂಡ ಅವ್ರಿಗೆ ಆನ್ಸರ್ ಕೊಟ್ಟಿದ್ದಾರೆ. ಅವರು ಯುವಕರಿದ್ದಾರೆ, ಅವರು ಅಳದು ತೂಗಿ ಎಲ್ಲ ತೆಗೆದು ಮಾತಾಡ್ಕೋಬೇಕಾಗುತ್ತೆ. ಅಂದರೆ ನಮ್ಮ ಪಕ್ಷದಲ್ಲಿ ಹಂಗಾದ್ರೆ ನಮ್ಮ ಪಕ್ಷದವ್ರಿಗೆ ಮಂತ್ರಿನ ಮಾಡಿದ್ರೆ ಅವರೆಲ್ಲ ಕೂಡ ಹಂಗೆ ಮಾಡಿದ್ರ? ಇಲ್ಲಿ ಅಲ್ಲ, ಈ ಸಂವಿಧಾನ ಹಂಗಾಗಕ್ಕೆ ಸಾಧ್ಯನಲ್ಲ. ನಾವು ಅಳದು ತೂಗಿ ಇವತ್ತು ಯಾರಿಗೆ ಮಂತ್ರಿ ಮಾಡಿದ್ರೆ ಅಲ್ಲಿ ಒಳ್ಳೇದಾಗುತ್ತೆ. ನಾವು ಸಾಮಾಜಿಕ ನ್ಯಾಯದೊಂದಿಗೆ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತು ಸಾಮಾಜಿಕ ನ್ಯಾಯ ಜೊತೆಗೆ ಇರುತ್ತೆ. ಇವತ್ತು ಆ ಕಾರಣಕ್ಕಾಗಿನೇ ಎಲ್ಲರನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಯಾವ ರೀತಿ ಮಾಡಬೇಕು. ಇವತ್ತು ಕಳೆದ ಒಂದು 30 ತಿಂಗಳಲ್ಲಿ ಕೂಡ ಕಳೆದ ಬಾರಿ ನಾವೇನ್ ಮಾಡಿದ್ದೇವಲ್ಲ, ಅವತ್ತಿನ ಸಂದರ್ಭದಲ್ಲಿ ಕೂಡ ಅವತ್ತು ಕೂಡ ಅಳೆದು ತೂಗು ಕೊಟ್ಟಿದ್ರು. ಈಗ ಅಷ್ಟೆಲ್ಲ ವಿರೋಧ ಪಕ್ಷದವರು ಮಾತನಾಡ್ತಿದ್ರು ಕೂಡ ಕೇವಲ ನಾಗೇಂದ್ರ ಅವರು ಅಷ್ಟೇ ಮಾತಾಡ್ಬೇಕು. ಈಗ ಅವ್ರ ಪಕ್ಷದಲ್ಲೂ ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ, ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವ್ರು. ಹೇಳ್ತೀನಲ್ಲ, ನಾವು ಹೇಳಿದ್ರೆ ಇವತ್ತು ವಿಜೇಂದ್ರ ಅವರ ತಂದೆಯವ್ರ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ಅದು ಪೋಕ್ಸೋ ಕೇಸಲ್ಲಿ ಅವರು ಇದಾಗಿದ್ರು. ಅವರು ನಾವು ಹೇಳ್ಬೋದು, ಅದನ್ನೆಲ್ಲ ಕೂಡ ನಾವು ಕೆಸರಲ್ಲಿ ಕಲ್ಲು ಹಾಕುವಂಥ ಕೆಲಸ ಮಾಡೋದಿಲ್ಲ. ಒಬ್ಬ ದಲಿತನಾಗಿದ್ದರೂ ಕೂಡ, ಒಬ್ಬ ಹಿಂದುಳಿದವನಾಗಿದ್ರು ನನಗೆ ಬುದ್ಧಿ ಇದೆ, ನನಗೆ ತಲೆ ಇದೆ ಯಾವ ರೀತಿ ಮಾತಾಡ್ಬೇಕಂತೇಳಿ. ಅವ್ರು ಇಲ್ಲಿ ಸಲ್ಲದ ಕಾರಣ ಅವ್ರಿಗೆ ಕಿವಿಗೆ ಬಂದು ಯಾರನ್ನ ಹೇಳಿದ್ರೆ ಅದನ್ನ ಪ್ರೂವ್ ಕೊಡಂತ ಹೇಳ್ರಿ, ಮಾಡಂತ ಹೇಳ್ರಿ. ಅವ್ರು ಯಾರು ಹೇಳ್ತಾರೆ? ಖಂಡಿತವಾಗಿ ನಮ್ಮ ಮುಖ್ಯಮಂತ್ರಿಯವರು ಎದೆ ತಟ್ಕೊಂಡು ಹೇಳಿದ್ದಾರೆ. ನನ್ನ ಮೇಲೆ ಕೇಸ್ ಇನ್ನೋದಕ್ಕಿಂತ ನಮ್ಮ ನಾಗೇಂದ್ರ ಏನು ಮಾಡಿಲ್ಲ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹಂಗಾದ್ರೆ ನಮ್ಮ ರಾಜ್ಯದ ಒಬ್ಬ SIT ಸದಸ್ಯರನ್ನ ನಾವು ಅಲೆಗಳಕ್ಕಾಗುತ್ತಾ? ಇವರು ಕೇಂದ್ರ ನಾಯಕರು ಅವ್ರು ಏನೇನೋ ಮಾಡ್ಕೊಂಡ್ರೆ ಅವರು ಸಂಸ್ಥೆಗಳನ್ನು ಅವ್ರ ಕೈಯಲ್ಲಿ ಏನಾದರೂ ಮಾಡ್ಕೊತಾರೆ ಅವರು. ಅದಕ್ಕಾದ್ರೂ ಕೂಡ ಅದಕ್ಕೆಲ್ಲ ನ್ಯಾಯ ದೇವತಿದೆ, ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಆ ಪ್ರಕರಣದೊಂದಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ. ಸಿದ್ದರಾಮಯ್ಯನವರು ಹಿಂದೂ ರಾಷ್ಟ್ರ ಆಗಬಾರ್ದು, ಆದರೆ ಜಾತಿ ವ್ಯವಸ್ಥೆ ಮತ್ತೆ ಮುಂದುವರಿಸುತ್ತೆ, ಹಿಂದೂ ರಾಷ್ಟ್ರ ಆಗೋದಕ್ಕೆ ನಾವು ಬಿಡುವುದಿಲ್ಲ. ಇಲ್ಲ, ಬಹುಶಃ ನಾನು ಅದನ್ನು ನೋಡಿಲ್ಲ, ಅದು ಯಾವ ರೀತಿ ಯಾವ ಕಾರಣಕ್ಕಾಗಿ ಹೇಳಿದ್ದಾರೆ ಅಂತೇಳಿ. ನಾನು ಹೇಳ್ತೀನಿ ಒಂದೇ, ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಹಿಂದುತ್ವ ಪರವಾಗಿರುವಂಥದ್ದು. ಹಿಂದುತ್ವ ಅಂದರೆ ಇಡೀ ಪ್ರಪಂಚದಲ್ಲಿನೇ ಹೆಸರುವಾಸಿಯಾಗಿರುವಂಥದ್ದು ಒಂದು ಹಿಂದುತ್ವ ಅಂದರೆ ಏನಂದರೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗೋದು. ಆದರೆ ಇವತ್ತು ಕೆಲವರು ರಾಜಕೀಯ ಇಚ್ಛಾಶಕ್ತಿಗಳಿಗೆ, ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೆ ಇವತ್ತು ಕೇಂದ್ರದಲ್ಲಿರುವಂಥ BJP ಪಕ್ಷದವರು ಕೋಮುವಾದಿ ಪಕ್ಷಗಳನ್ನು ಇವತ್ತು ನಮ್ಮ
ಭಾರತದ ಒಂದು ಸಂಸ್ಕೃತಿಯನ್ನು ಒಗ್ಗೂಡಿಸುವಂತ ಇರುವಂಥ ಒಂದು ಭಾವನೆಯನ್ನು ಇವತ್ತು ಕಿತ್ತು ಬೇರೆ ಬೇರೆ ಮಾಡ್ತಾ ಇದ್ದಾರೆ. ನಾವು ಹಿಂದುತ್ವ ಅಂತೇಳಿ ಒಂದು ಪಕ್ಷದ ಸಿದ್ಧಾಂತಗಳಿಗೆ ಬದಿಗೆ ಗೊತ್ತಿಲ್ಲ, ನಾವು ಅದಕ್ಕಿಂತ ಜಾಸ್ತಿ. ನಮ್ಮ ಮುಖ್ಯಮಂತ್ರಿನ ತಾವೇ ನೋಡ್ತೀರಿ, ಎಷ್ಟು ಗುಡಿಗಳಿಗೆ ಹೋಗ್ತಾರೆ, ಎಷ್ಟು ಗುಂಡಾರುಗಳಿಗೆ ಹೋಗ್ತಾರೆ, ಹೋಮ ಹವನಗಳು ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಿಂತ ಹಿಂದುತ್ವನ? ನಾವು ಕಾಂಗ್ರೆಸ್ಸಲ್ಲಿ ನಾವು ಹಿಂದುತ್ವದಲ್ಲಿ ನಾವು ಇದ್ದೀವಿ, ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ, ನಾವು ಹಿಂದುತ್ವ ಇದ್ದೀವಿ ಅಂತೇಳಿ ಇನ್ನೊಬ್ಬರನ್ನ ಬೇರೆ ಜಾತಿಯವ್ರನ್ನ ಅನ್ಯ ಕೋಮಿನವ್ರನ್ನ ನಾವು ಅಲ್ಲಗಳೆಯೋದಿಲ್ಲ. ಅವರೆಲ್ಲ ಕೂಡ ನಾವೆಲ್ಲ ಕೂಡ ಒಂದೇ ಮಾತ್ರ. ನಾವು ಯಾಕೆ ರಾಷ್ಟ್ರಗೀತೆ ನಾಡಗೀತೆಗಳು ಯಾಕೆ ಆಡ್ತೀವಿ, ರಾಷ್ಟ್ರಗೀತೆಗಳನ್ನು ಯಾಕೆ ಆಡ್ತೀವಿ? ನಾವು ಒಂದೇ ಮಾತ್ರ ಅಂತೇಳಿ ಹೇಳ್ತೀವಿ. ನಮ್ಮ ಕುವೆಂಪು ಅವರು ಬರೆದಂಥದ್ದು ಶಾಂತಿ ತೋಟ ಹೆಂಗೆ ಹೇಳಿದಾರೆ ಹೇಳ್ರಿ, ಅಂತ ಹಾಡುಗಳನ್ನು ಅವರೆಲ್ಲ ಕೇಳಬೇಕಾಗುತ್ತೆ. ಇವತ್ತು ನನಗೆ ನಮ್ಮ ನಾಯಕರಾದಂಥ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರು ಆ ಭಾವನೆಯಿಂದ ಹೇಳಿರ್ಲಿಕ್ಕಿಲ್ಲ ಅವ್ರು. ಯಾಕಂದ್ರೆ ಅದು ಒಂದು ದೃಷ್ಟಿಯಿಂದ ಹೇಳಿರ್ಬೋದು, ಅವ್ರ ದೃಷ್ಟಿಕೋನ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅದು ವೈಯಕ್ತಿಕ ಅಭಿಪ್ರಾಯ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಅಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ತುಂಬಾ ಹಿಂದುತ್ವದ ಮೇಲೆ ಇದೆ. ನಾವೆಲ್ಲ ಕೂಡ ಇವತ್ತು ನಾನು ಗುಡಿಗಳಿಗೆ ಯಾಕೆ ಬಂದಿದ್ದೇನೆ, ಇವತ್ತು ನನಗೆ ಹಿಂದುತ್ವ ಇಲ್ಲದೇ ನಾನು ಗುಡಿಗಳಿಗೆ ಬರ್ತೀವ? ನಮ್ಮ ಇರ್ತಾತ ಸಮಾಧಿಗೆ ನಾವು ಹೋಗ್ತೀವಿ, ನಮ್ಮ ಸಂಸ್ಕೃತಿಯಿಂದ ನಾವು ತೆಗೆದುಕೊಂಡು ಬರ್ತೀವಿ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರಿಗಿದ್ದಾವೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಮುಖ್ಯವಾಗಿ ಅಲ್ಪಸಂಖ್ಯಾತರು ಕೂಡ ನಮ್ಮ ದೇವಸ್ಥಾನಗಳು ಬರ್ತಾರೆ. ಅಂದ್ರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ, ಅದು ಹಿಂದುತ್ವ. ಈಗ ಮೂರು ಜಿಲ್ಲೆಗಳ ಜನರಿಗೆ ಇದೆಲ್ಲದು ನಿಮ್ಮ ರಾಜಕೀಯ ಹೊಡೆದಾಟಗಳು ಮಾತುಕತೆಗಳು ನೀರ್ ಬಿಡ್ಬೇಕನ್ನೋದೇ, ಯಾಕಂದ್ರೆ ಇಷ್ಟು ಲೇಟ್ ಆಗಿದೆ. ನೀವು ವಾರದಲ್ಲಿ ನಿರ್ಣಯ ತೆಗೆದುಕೊಳ್ತೀರಾ? ಇಲ್ಲ ಗೌಡ್ರೆ, ಖಂಡಿತವಾಗಿ ಆಗಲೇ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅದನ್ನೆಲ್ಲ ಸದಾ ಸಮಿತಿನ ರಚನೆ ಮಾಡ್ತಾ ಇದ್ದಾರೆ. ರಚನೆ ಮಾಡಿದ್ಕೊಳ್ಳೋಣ ಫಸ್ಟ್ ಡೇನೆ ಅದನ್ನ ಕರೀತಾರೆ. ಮಾಡ್ಬೋದು ಬಹುಶಃ ನನಗೆ ನಮ್ಮ ಮುಖ್ಯಮಂತ್ರಿ ಅವರು ಈ ಮಾತು ನಮಗೆ ಹೇಳಿಲ್ಲ. ಅಲ್ಲ ನಾವು ಹೇಳ್ತೀವಿ. ನಾವು ಯಾಕಂದ್ರೆ ನಮ್ದು ಎಕ್ಸ್ಪೆಕ್ಟೇಷನ್ ಏನಿದ್ರೆ ನಮಗೆ ಅಟ್ಲೀಸ್ಟ್ 80 TMC ತುಂಬಬೇಕು. 80 ಆಗೇ ಆಗುತ್ತೆ ಬಹುಶಃ. ಖಂಡಿತವಾಗಿಯೂ ಕೂಡ ಬಹು ಬೇಗನೆ ನಾವು ಮಾಡ್ತೀವಿ ಸಲಹಾ ಸಮಿತಿ. ಈ ಸರ್ತಿ ಇವತ್ತು ಮಂತ್ರಿಯಾಗಿ ಬಂದ ಮೇಲೆ ಇವತ್ತು ಹಲವಾರು ದಿನ ನನ್ನ ಕೂಡ ಒಂದು ಅದೇ ಆಸೆ ಇತ್ತು, ಈ ಬಾರಿ ನಾವು ಮಾಡಬೇಕಂತೇಳಿ. ಅಂದರೆ ಭಾಳ ವಿಜೃಂಭಣೆಯಿಂದ ಮಾಡಬೇಕಂತೇಳಿ. ಯಾಕಂದರೆ ಗಡಿಭಾಗದಲ್ಲಿ ನಮ್ಮ ಉತ್ಸವನ ಯಾವ ರೀತಿ ಮಾಡಬೇಕಂತೇಳಿ ನಾ ಭೂತೋ ನಾ ಭವಿಷ್ಯತ್ ಹಂಗೆ ಮಾಡಬೇಕಂತೇಳಿದ್ದೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡಿಕೊಂಡು ಅದು ಇನ್ನೊಂದು ಏನಂದರೆ ಅದರಲ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಸಾಹಿತ್ಯ ಪರಿಷತ್ನ ಪ್ರಾಬ್ಲಮ್ ಇತ್ತು. ಹಂಗಾಗಿನೇ ಅದನ್ನ ತೊಂದರೆ ಆಗಿತ್ತು, ಡಿಲೇ ಆಗಿದೆ. ಅದೆಲ್ಲ ಆದ್ಮೇಲೆ ಮುಗಿತೆ. ಅದಾದ್ಮೇಲೆ ಮಾಡ್ತೀವಿ. ಇಲ್ಲ 5 ತಾಲೂಕುಗಳು ಮಾಡ್ತೀವಿ ಇವತ್ತು. ಯಾಕಂದ್ರೆ ಕೆಲವು ಕಡೆ ಬೇರೆ ಮಂಗಳೂರು ಆ ಕಡೆಗೆಲ್ಲ ಅತಿವೃಷ್ಟಿಗಳಾಗಿದೆ, ಇಲ್ಲಿ ಅನಾವೃಷ್ಟಿ ಆಗಿದೆ. ಇವತ್ತು ನಮ್ಮ ತಾಲೂಕುಗಳಲ್ಲಿ ಯಾವತ್ತೂ ಕೂಡ ಕೃಷಿ ಭೂಮಿಗಳಲ್ಲಿ ಪ್ರತಿ ಸಂದರ್ಭದಲ್ಲಿ ಇದೇ ರೀತಿ ಇರುತ್ತೆ. ಇವತ್ತು ನಾವು ಜಿಲ್ಲೆಯ ಆಡಳಿತಕ್ಕೆ ಎಚ್ಚೆತ್ಕೊಂಡು ಇವತ್ತು ನಾವು ಅವರೆಲ್ಲ ಕೂಡ ಅಧ್ಯಯನ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ತಾಲೂಕಲ್ಲಿ 2 ಕಡೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಇವತ್ತು ಬಳ್ಳಾರಿ ಮತ್ತು ಗ್ರಾಮಾಂತರದಲ್ಲಿ ಮಾಡ್ತೀವಿ. ನಾಳೆ ಸಿರುಗುಪ್ಪ ಮಾಡ್ತೀವಿ. ನಮ್ಮ ಶಾಸಕರು ಗಣೇಶ್ ಅವರು ಕೂಡ ಹೇಳಿದ್ದಾರೆ ಕುರುಗೋಡು ಮಾಡಬೇಕಂತೇಳಿ. ಮೊನ್ನೆ ನಮ್ಮ ಅನ್ನಪೂರ್ಣ ತುಕಾರಾಮ್ ಅವರು ಹೇಳಿದ್ದಾರೆ, ಅಲ್ಲಿಗೂ ಕೂಡ ನಾಳೆ ಮಾಡ್ತೀವಿ. ಜಿಲ್ಲೆಯಲ್ಲಿ ತೀವ್ರ ಬರಗಾಲ ಇದೆ, ಹಂಗಾಗಿ ಬರಗಾಲ ಅಂದ್ರೆ ಬರ ಜಿಲ್ಲೆ ಘೋಷಣೆ ಮಾಡ್ಬೇಕಂತ ಬಿಜೆಪಿ ಅವರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾರೆ. ಅಲ್ಲಿ ನೋಡಿ ಅದಕ್ಕೊಂದು ಇಲ್ಲ ಅದಕ್ಕೆ ಇವತ್ತು ನಾವು ಬಂದಿರೋದು. ಬರದ್ ಯಾವ ರೀತಿ ಅಂದ್ರೆ 2.5 ಮಿಲಿಮೀಟರ್ ನಮಗೆ ಬರಬೇಕು. ಕಳೆದ 21 ದಿನದಲ್ಲಿ ಅಟ್ಲೀಸ್ಟ್ 2.5 ಮಿಲಿಮೀಟರ್ ನಮಗೆ ಮಳೆ ಆಧಾರಿತ ಬಂದಾಗ ಆ ರೇಷಿಯೋ ಮೇಲೆ, ಆ ಪ್ರೌಢಟ ಮೇಲೆ ನಾವು ಮಾಡ್ತೀವಿ. ಅದಕ್ಕೊಂದು ಮಾನದಂಡಗಳಿದ್ದಾವೆ ಬರ ಘೋಷಣೆ ಮಾಡ್ಬೇಕಂದ್ರೆ. ಇವತ್ತು ಬರ ಘೋಷಣೆ ಮಾಡಿದ್ರೆ ಕೇಂದ್ರದಲ್ಲಿ ಕಳೆದ ಬಾರಿ ನಾವು ಮಾಡಿದಂಥದ್ದನ್ನೇ ಕೊಡೋಕ್ಕಾಗಿಲ್ಲ. ನಮಗೆ ಕೇಂದ್ರದಿಂದ ನಮ್ಗೆ ಹಣನೇ ಬಂದಿಲ್ಲ. ಆ ಕಾರಣಕ್ಕಾಗಿ ಬೆಳೆದ ಚಾಲೆಂಜಸ್ ಇದೆ. ನಾವು ಮಾಡ್ತೀವಿ. ನಮ್ಮ ರೈತರಿಗೆ ಯಾರಿಗೂ ಕೂಡ ಎದೆ ಕುಂದುವಂತ ಕೆಲಸ ನಾವು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.